ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನ್ನೆ IPL ಟ್ರೇಡ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಸಿಕ್ಕಾಪಟ್ಟೆ ರೂಮರ್ಸ್ ಸ್ಪೆಕ್ಯುಲೇಷನ್ಸ್ಗಳೆಲ್ಲ ಹರಿದಾಡ್ತಾ ಇದೆ IPL ಟ್ರೇಡ್ ರಿಲೇಟೆಡ್ ಅಂತ. ಸ್ವಲ್ಪ ಜನ ಎಲ್ಲ ಡೌಟ್ಸ್ಗಳನ್ನೆಲ್ಲ ಕೇಳಿದಿರಾ, ಏನ್ಗಿರ ಇವಾಗಲೇ ಟ್ರೇಡ್ ಗೀಡೋ ಅಂತ ಹೇಳ್ದು ಇನ್ನೂ ಸುಮಾರು ತಿಂಗಳುಗಳಿದೆ IPL ಬರೋದಕ್ಕೆ ಅಂತ. ಆ್ಯಂಡ್ ಟ್ರೇಡ್ ವಿಂಡೋ ಬಗ್ಗೆ ಕೇಳಿದ್ರ, ಟ್ರೇಡ್ ವಿಂಡೋ ಇವಾಗ ಓಪನ್ ಆಗಿದೆಯಾ, ವಿಡಿಯೋ ಮಾಡ್ತಾ ಇದ್ದೆಲ್ಲ ಅದು ಇದು ಅಂತೆಲ್ಲ. ಸೊ ಟ್ರೇಡ್ ವಿಂಡೋ ಆ್ಯಕ್ಚುಲಿ ಓಪನ್ ಆಗಿದೆ. ಇವಾಗ ಟ್ರೇಡ್ ಯಾವಾಗ ಬೇಕಾದರೂ ಆಗ್ಬೋದು, ಇವಾಗ ಬೇಕಾದರೂ ಅನೌನ್ಸ್ ಮಾಡ್ಬೋದು ಟ್ರೇಡ್ ಆಗಿದೆ ಅಂತ. ಬಟ್ ಇವಾಗ ಮಾಡೋದಿಲ್ಲ ಅವರು. ಏನಕ್ಕೆ ಅಂದರೆ ಇನ್ನೂ ಬೆಜಾನ್ ಟೈಮ್ ಇದೆ. ಯಾರಿಗೆ ಏನಾಗುತ್ತೆ ಅಂತ, ನೆಕ್ಸ್ಟ್ ಸೀಸನ್ ಯಾರು ಆಡ್ತಾರೆ ಯಾರು ಬಿಡ್ತಾರೆ ಅನ್ನೋದು ಇವಾಗ ಖಚಿತವಾಗಿ ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗಲೇ ಯಾರು ಕೂಡ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಟ್ರೇಡ್ ವಿಂಡೋ ಅಂತ ಬಂದಾಗ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಟ್ರೇಡ್ ಹೆಂಗಾಗುತ್ತೆ, ಯಾವ ಥರ ಟ್ರೇಡ್ ಇದೆ. ಸೊ ಇದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇನ್ನೂ ಟ್ರೇಡ್ ಆಗುತ್ತೋ ಆಗೋದಿಲ್ವೋ ಅದು ಗೊತ್ತಿಲ್ಲ. ಈ ಸೀಸನ್ ಯಾವುದಾದ್ರು ಟ್ರೇಡ್ ಆಪ್ಷನ್ಗಿನ್ನ ಮುಂಚೆ ಆಗುತ್ತೋ ಆಗೋದಿಲ್ವೋ ಅಂತ. ಬಟ್ ಸ್ಪೆಕ್ಯುಲೇಷನ್ಸ್ ಅಂತೂ ಹರಿದಾಡ್ತಾ ಇದೆ, ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಚರ್ಚೆ ಅಂತೂ ಆಗ್ತಾ ಇದೆ ಅಂತೆ ಒಳಗಡೆ. ಸೊ ಟ್ರೇಡ್ ವಿಂಡೋ ಬಂದ್ಬಿಟ್ಟು ಓಪನ್ ಇದೆ ಇವಾಗ. 7 ದಿನ, ಒಂದು ಸೀಸನ್ ಆದಂತಹ 7 ದಿನ ಆದಮೇಲೆ ಟ್ರೇಡ್ ವಿಂಡೋ ಓಪನ್ ಆಗುತ್ತಂತೆ. ಅಂದರೆ ಜೂನ್ 10ನೇ ತಾರೀಕಿಂದನೇ ಟ್ರೇಡ್ ವಿಂಡೋ ಓಪನ್ ಆಗಿದೆ. ಇದು ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದರೆ, ಆಕ್ಷನ್ನು ಒಂದು ವಾರ ಇರುತ್ತಲ್ಲ, ಒಂದು ವಾರ ಮುಂಚೆ ಅನೌನ್ಸ್ಮೆಂಟ್ ಬರುತ್ತೆ ಆಕ್ಷನ್ ಈ ಡೇಟಲ್ಲಿದೆ ಅಂತ. ಅಲ್ಲಿವರೆಗೂ ಕೂಡ ಟ್ರೇಡ್ ವಿಂಡೋ ಓಪನ್ ಆಗೇ ಇರುತ್ತೆ. ಆಕ್ಷನ್ಗಿಂತ ಒಂದು ವಾರ ಮುಂಚೆ ಟ್ರೇಡ್ ವಿಂಡೋ ಕ್ಲೋಸ್ ಆಗುತ್ತೆ. ಆಕ್ಷನ್ ಆದ ನಂತರ ಮತ್ತೆ ಟ್ರೇಡ್ ವಿಂಡೋ ಓಪನ್ ಆಗುತ್ತೆ. ಸೊ ಅದು ಯಾವಾಗವರೆಗೂ ಇರುತ್ತೆ ಅಂತಂದರೆ IPL ಸ್ಟಾರ್ಟ್ ಆಗುವಂಥ 30 ದಿನ ಹಿಂದಿನವರೆಗೂ ಕೂಡ ಟ್ರೇಡ್ ವಿಂಡೋ ಓಪನ್ ಆಗಿರುತ್ತೆ. ಇವಾಗ ಮಾರ್ಚ್ 25ಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಫೆಬ್ರವರಿ 25 ಅರೌಂಡ್ ಅಲ್ಲಿವರೆಗೂ ಕೂಡ 22, 23 ಅಥವಾ ಅದೇ ಆಸ್ಪಾಸಲ್ಲಿ ಟ್ರೇಡ್ ವಿಂಡೋ ಕ್ಲೋಸ್ ಆಗುತ್ತೆ. ಒಂದು ತಿಂಗಳು ಮುಂಚೆಗೆ ಕ್ಲೋಸ್ ಆಗುತ್ತೆ ಟ್ರೇಡ್ ವಿಂಡೋ. ಅಲ್ಲಿವರೆಗೂ ಕೂಡ ಟ್ರೇಡ್ ಮಾಡ್ಬೋದು. ನೋಡಿದ್ವಿ ನಾವು ಆಕ್ಷನ್ ಆದ ನಂತರ ಆಗಿರುವಂಥ ಟ್ರೇಡ್ಗಳು ನೋಡಿದ್ವಿ. ಹಾರ್ದಿಕ್ ಪಾಂಡ್ಯ ಅವ್ರದ್ದು ಟ್ರೇಡ್ ಆಗಿರ್ಬೋದು. ಸೊ ಇದೆಲ್ಲ ಆಕ್ಷನ್ ಆದ ನಂತರ ಆಗಿರುವಂಥ ಟ್ರೇಡ್ಗಳು. ಸೊ ಎಕ್ಸಾಂಪಲ್ಸ್ಗಳು ಸಿಕ್ಕಾಪಟ್ಟೆ ಇದೆ. ಸೊ IPL ಟ್ರೇಡ್ಸ್ ಅಂತ ಬಂದಾಗ 3 ಥರ ಟ್ರೇಡ್ಸ್ಗಳು ಆಗುವಂಥ ಸಾಧ್ಯತೆ ಇದೆ. ಸೊ ಈ ಸೀಸನ್ ಯಾವುದಾಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಆಲ್ ಕ್ಯಾಶ್ ಡೀಲು ಜೊತೆಗೆ ಪ್ಲೇಯರ್ ಸ್ವ್ಯಾಪು ಜೊತೆಗೆ ಇನ್ನೂ ಒಂಥರ ಯಾವುದು ಅಂದರೆ ಟ್ರೇಡ್ ಪ್ಲಸ್ ಟ್ರಾನ್ಸ್ಫರ್ ಫೀಸು. ಸೊ ಈ 3 ಥರ ಟ್ರೇಡ್ಗಳು. ಪ್ಲೇಯರ್ ಸ್ವ್ಯಾಪ್ ಅಂತಂದರೆ ಈ ಪ್ಲೇಯರ್ನ ಆ ಪ್ಲೇಯರ್ಗೆ ಸ್ವ್ಯಾಪ್ ಮಾಡ್ಕೊಳ್ಳುವಂಥದ್ದು. ಇವಾಗ ಅದೇ ಅಪ್ಡೇಟ್ ಬರ್ತಾ ಇದೆಯಲ್ಲ, ಇವ್ರನ್ನ ಅವ್ರಿಗೆ ಕಳಿಸ್ರೆ ಅವ್ರನ್ನ ಇವ್ರಿಗೆ ಕಳಿಸ್ಬೇಕು ಅಂತ. ಅದೇ ವೆಂಕಟೇಶ್ ಅಯ್ಯರ್ನ RCBಗೆ, RCBಯಿಂದ ಫಿಲ್ ಸಾಲ್ಟ್ನ ಅಲ್ಲಿ KKRಗೆ ಕಳಿಸ್ಬೇಕು ಅಂತ ಅನ್ನೋ ಥರ ಅಷ್ಟೇ ರೂಮರ್ಸ್ ಎಲ್ಲ ಹರಿದಾಡ್ತಾ ಇರೋದು. ಸೊ ಇದು ಡೈರೆಕ್ಟ್ ಪ್ಲೇಯರ್ ಸ್ವ್ಯಾಪ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಬರುವಂಥ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಇಬ್ಬರು ಪ್ಲೇಯರು, ಈ ಪ್ಲೇಯರ್ ಈ ಕಡೆ ಬರ್ತಾರೆ, ಆ ಪ್ಲೇಯರ್ ಆ ಕಡೆ ಹೋಗ್ತಾರೆ. ಇಬ್ಬರದು ಒಂದೇ ಪ್ರೈಸ್ ಅಂತೂ ಇರೋದಿಲ್ಲ. ಆಕ್ಷನಲ್ಲಿ ತೊಗೊಂಡು ಎಲ್ಲೋ ರೇರು ಒಂದೇ ಪ್ರೈಸ್ ಇರುವಂಥದ್ದು. 1 ಕೋಟಿನೋ ಅಥವಾ 1.25 ಕೋಟಿನೋ ಡಿಫ್ರೆನ್ಸ್ ಬರುತ್ತೆ ಇಬ್ಬರಿಂದ. ಒಬ್ರದ್ದು ಜಾಸ್ತಿ ಇರುತ್ತೆ, ಒಬ್ರದ್ದು ಕಮ್ಮಿ ಇರುತ್ತೆ. ಸೊ ಇದನ್ನೇನು ಮಾಡ್ತಾರೆ ಅಂತಂದರೆ, ಫ್ರಾಂಚೈಸ್ಗೆ ಅಂದರೆ ಜಾಸ್ತಿ ಕೊಟ್ಬಿಟ್ಟು ತೊಗೊಂಡಿರ್ತಾರಲ್ಲ, ಇವ್ರು ಆ ಕಡೆ ಕಳಿಸ್ತಾ ಇದ್ದಂಗೆ ಕಡಿಮೆ ಕೊಟ್ಬಿಟ್ಟು ತೊಗೊಂಡಿರ್ತಾರಲ್ಲ, ಅವರು ಈ ಫ್ರಾಂಚೈಸ್ಗೆ ಪೇ ಮಾಡ್ತಾರೆ. ಅದು ಆಕ್ಷನ್ಗೆ ಆ್ಯಡ್ ಆಗಿ ಹೋಗ್ಬಿಡುತ್ತೆ. ಸೊ ಇದು ಪ್ಲೇಯರ್ ಸ್ವ್ಯಾಪು, ಇದು ಗೊತ್ತಿರೋದನ್ನ ಎಲ್ಲರಿಗೂ. ಆ್ಯಂಡ್ ಆಲ್ ಕ್ಯಾಶ್ ಡೀಲು. ಸೊ ಈ ಆಲ್ ಕ್ಯಾಶ್ ಡೀಲ್ನು ಕೂಡ ಗೊತ್ತು ನಮಗೆ. ಈ ಪ್ಲೇಯರ್ ಬೇಕು ಗುರು ಅಂತ ಫ್ರಾಂಚೈಸ್ನ ಅಪ್ರೋಚ್ ಮಾಡೋದು. ಸೊ ಆ ಫ್ರಾಂಚೈಸ್ ಅವ್ರ ಹತ್ರ ಅವ್ರು ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಂದರೆ, ಸೊ ತಗೋಗುರು ನನಗೆ ದುಡ್ಡು ಕೊಟ್ಬಿಡು ಗುರು ಅಂತ ಆ ಫ್ರಾಂಚೈಸ್ ಹೇಳೋದು. ಸೊ ಇದು ಆಲ್ ಕ್ಯಾಶ್ ಡೀಲ್ ಆಗುತ್ತೆ. ಆ್ಯಂಡ್ 3ನೇ ಥರ ಟ್ರೇಡು, ಇದು ಹಾರ್ದಿಕ್ ಪಾಂಡ್ಯ ಅವ್ರ ಟ್ರೇಡ್ ಆಯ್ತಲ್ಲ, ಟ್ರೇಡ್ ಪ್ಲಸ್ ಟ್ರಾನ್ಸ್ಫರ್ ಫೀಸು. ಅವಾಗ ಬಂದಂಥ ಅಪ್ಡೇಟು ನಮ್ಗೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಅಂದರೆ ಟ್ರೇಡ್ ಆಗಬೇಕು ಅಂತಂದರೆ ಫ್ರಾಂಚೈಸ್ನ 2 ಫ್ರಾಂಚೈಸ್ ಅಗ್ರಿ ಆಗಬೇಕು, ಜೊತೆಗೆ ಪ್ಲೇಯರು ಕೂಡ ಅಗ್ರಿ ಆಗಬೇಕು. ಪ್ಲೇಯರ್ ಅಗ್ರಿ ಮಾಡಿಲ್ಲ ಅಂತಂದರೆ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏನಾರು ಮಾಡಿ ಕನ್ವಿನ್ಸ್ ಮಾಡ್ತಾರೆ ಫ್ರಾಂಚೈಸ್ಗಳು, ಅದು ಸೆಕೆಂಡ್ರಿ. ಬಟ್ ಪ್ಲೇಯರ್ ಅಗ್ರಿ ಆಗಲೇಬೇಕು ಟ್ರೇಡ್ ಆಗಬೇಕು ಅಂದರೆ. ಪ್ಲೇಯರ್ನ ಒಂಥರ ಕುರಿ ಥರ ಕಳ್ಸೋಕ್ಕಾಗೋದಿಲ್ಲ. ಆಕ್ಷನ್ಲಿ ಕುರಿ ಥರ ತಗೋಬೋದು. ಬಟ್ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ, ಟ್ರೇಡ್ ಆಗಬೇಕು ಅಂದರೆ ಪ್ಲೇಯರ್ನ ಅಗ್ರಿ ಮಾಡಿಸ್ಲೇಬೇಕು. ಸೊ ಇದು ಮ್ಯಾಂಡೇಟ್ರಿ. ಟ್ರೇಡ್ ಪ್ಲಸ್ ಟ್ರಾನ್ಸ್ಫರ್ ಫೀಸು ಹಾರ್ದಿಕ್ ಪಾಂಡ್ಯ ಅವರ ವಿಚಾರದಲ್ಲಿ ಆಯಿತು. ಸೊ ಟ್ರೇಡ್ ಸಪ್ರೇಟ್ ದುಡ್ಡು ಅವ್ರನ್ನ 15 ಕೋಟಿ ಕೊಟ್ಬಿಟ್ಟು GT ಅವರೆಲ್ಲ ತೊಗೊಂಡಿದ್ರು. ಸೊ ಅದನ್ನ 15 ಕೋಟಿನ ಕೊಡೋದ್ರ ಜೊತೆಗೆ ಇವರು ಟ್ರಾನ್ಸ್ಫರ್ ಫೀಸಾಗಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಟೇಬಲ್ ಕೆಳಗಡೆ ಆ ಕೆಳಗಡೆ ಈ ಕೆಳಗಡೆ ಎಲ್ಲ ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. 15 ಕೋಟಿಗೆಲ್ಲ ಇವರು ಅಲ್ಲಿಂದ ಇಲ್ಲಿಗೆ ಬರುವಂಥ ಸೀನೇ ಇಲ್ಲ. ಸೊ ಇದು ಸಪ್ರೇಟಾಗಿ ಆಗುವಂಥದ್ದು. ಇದು ಒಂಥರ ಲೀಗಲ್ಲ. ಇದೆಲ್ಲ ಬ್ಯಾಕ್ ಎಂಡಲ್ಲಿ ನಡೆಯುವಂಥದ್ದು. ಟೇಬಲ್ ಕೆಳಗಡೆ ಕೊಡುವಂಥದ್ದು, ಗೊತ್ತಿಲ್ಲದಂಗೆ ಕೊಡುವಂಥದ್ದು ಟ್ರಾನ್ಸ್ಫರ್ ಫೀಸ್ನ. ಸೊ ಅದೆಲ್ಲ ಬ್ಯಾಕ್ ಎಂಡಲ್ಲಿ ನಡೆಯುತ್ತೆ. ಸೊ ಇದು ಬೆಚಾನ್ ಕಡೆ ಆಗುತ್ತೆ. ಆ್ಯಂಡ್ ಎಕ್ಸಾಂಪಲ್ಗಳು ಕೂಡ ಇದ್ದಾವೆ ಇವ್ರನ್ನ ತೊಗೊಂಡಿರೋ ವಿಚಾರದಲ್ಲಿ. ಸೊ ಈ 3 ಥರ ಟ್ರೇಡ್ಗಳು ಆಗಬಹುದು. ಸೊ ಈ ಸಲ ಟ್ರೇಡ್ ಅಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ. ಸುಮಾರು ಫ್ರಾಂಚೈಸ್ಗಳು ಆಲ್ರೆಡಿ ಬೇರೆ ಬೇರೆ ಪ್ಲೇಯರ್ಸ್ಗಳಿಗೆ ಗಾಳ ಹಾಕ್ತಿದ್ದಾರೆ. ಏನಕ್ಕೆ ಇನ್ನೂ ಈಚೆ ಕಡೆ ಬಂದಿಲ್ಲ ಟ್ರೇಡ್ದು ಅದು ಇದು ಅಂತಂದರೆ, ಅದು ಹೇಳಿದ್ನಲ್ಲ, ಯಾವ ಪ್ಲೇಯರ್ಗಳು ಫಿಟ್ ಇರ್ತಾರೋ ಇರೋದಿಲ್ವೋ ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾರೆ. ವೆಯ್ಟಿಂಗ್ ಗೇಮ್ನ ಆಡ್ತಾ ಇದ್ದಾರೆ. ಒಟ್ನಲ್ಲಿ ಫ್ರಾಂಚೈಸ್ಗಳ ಮಧ್ಯ ಚರ್ಚೆ ಅಂತೂ ಖಂಡಿತ ಆಗ್ತಿರುತ್ತೆ. ಯಾಕಂದರೆ ಟ್ರೇಡ್ ವಿಂಡೋ ಆಲ್ರೆಡಿ ಓಪನ್ ಇದೆ. ಸೊ ಇನ್ನು ಆಕ್ಷನ್ ಅಂತ ಬಂದಾಗ ನವಂಬರ್ ಡಿಸೆಂಬರ್ ಅರೌಂಡ್ ಆಕ್ಷನ್ ಆಗೋದು. ಸೊ ಅಲ್ಲಿವರೆಗೂ ನಾವು ಬಿಡ್ದವ್ರಿಗೂ ಕೂಡ ನೋಡ್ತಾರೆ ಯಾವ ಪ್ಲೇಯರ್ಸ್ಗಳು ಫಿಟ್ ಇದ್ದಾರೋ, ಯಾರ್ಯಾರು ಪ್ಲೇಯರ್ಸ್ಗಳು ಫಿಟ್ ಇಲ್ಲ ಅನ್ನೋಲ್ಲ ನೋಡಿಕೊಂಡು ಟ್ರೇಡ್ನ ಮಾಡ್ತಾರೆ. ಇವಾಗೆಲ್ಲ
ಇವಾಗ ಚರ್ಚೆ ಗಿರ್ಚೆ ಎಲ್ಲ ಏನು ಆಗ್ತಿದೆ ಅಂತಾರ ಏನೋ ಬರ್ತಾ ಇದೆಯಲ್ಲ ಅಪ್ಡೇಟು. ಸೊ ಈ ಚರ್ಚೆ ಆಗ್ತಾ ಇರುತ್ತೆ ಒಳಗಡೆ, ಬಟ್ ಇನ್ನೂ ಕನ್ಫರ್ಮ್ ಮಾಡಿರಲ್ಲ ಟ್ರೇಡ್ನ. ಏನಕ್ಕೆ ಅಂದರೆ ವೆಯ್ಟಿಂಗ್ ಗೇಮ್ನ ಆಡ್ತಿರ್ತಾರೆ ಫ್ರಾಂಚೈಸಿಗಳು. ಸೊ ಇದಿಷ್ಟು ಥರ ಟ್ರೇಡ್ಗಳು ಆಗ್ಬೋದು. ಆ್ಯಂಡ್ ಟ್ರೇಡಿಂಗ್ ರೂಲ್ಸ್ಗಳು ಈ ಥರ ಇದೆ. ಯಾಕಂದರೆ ಟ್ರೇಡ್ ಬಗ್ಗೆ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ಗಳು ಸ್ಪ್ರೆಡ್ ಆಗ್ತದೆ. IPL ಟ್ರೇಡ್ ವಿಂಡೋ ಓಪನ್ ಆಗಿದೆಯಾ, ಓಪನ್ ಆಗಿಲ್ವಾ ಅಂತ. ಟ್ರೇಡ್ ವಿಂಡೋ ಓಪನ್ ಆಗಿದೆ, ಬಟ್ ಟ್ರೇಡ್ ಇವಾಗಂತೂ ಆಗೋದಿಲ್ಲ. ಇನ್ನು ಕೆಲವು ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.